ಅಂತೆ ಅರೆ ಇಂದ್ರನಿಗೆ ಯಾರು ಕರ್ಣನಿಗೆ ಪರಶುರಾಮ ದೇವರ ವರವಿದ್ದದ್ದರಿಂದ ಜರಾಸಂಧನನ್ನು ಸೋಲಿಸುವುದು ತಕ್ಕ ಮಟ್ಟಿಗೆ ಸಾಧ್ಯವಾಯಿತು. ಯಾಕೆ? ಜರಾಸಂಧನಿಗೆ ಬ್ರಹ್ಮದೇವರ ವರವಿತ್ತು. ಬ್ರಹ್ಮದೇವರ ವರವಿರುವಂತಹ ಜರಾಸಂಧನನ್ನ ಅರ್ಜುನ ಸೋಲಿಸುವುದು ಸಾಧ್ಯವಿರಲಿಲ್ಲ. ಬ್ರಹ್ಮದೇವರ ವರವಿರತಕ್ಕಂತಹ ಜರಾಸಂಧನನ್ನು ಪೀಡಿಸುವುದು ಸಾಧ್ಯವಾಯಿತು ಪರಶುರಾಮ ದೇವರ ವರವಿದ್ದದ್ದಕ್ಕಾಗಿ ಕರ್ಣನಿಗೆ. ಹಾಗಾಗಿ ಈ ವರಶಾಪಗಳನ್ನು ನಾವು ಲೆಕ್ಕ ಹಾಕಿದರೆ ಅರ್ಥ ಏನು ಗೊತ್ತೇನು? ಎದುರಿಗೆ ಬಂದ ವ್ಯಕ್ತಿ ಯಾರು? ಅವನು ಯಾರೋ ಬೇಲೀಫ್ ಬರ್ತಾನೆ. ಅವನು ಯಾರು ಹೇಳಿ ನೋಡೋಣ. ಇವನು ಬೇಲೀಫ್ ಬರ್ತಾನೆ. ಇವನು ಯಾರು? ಇವನು ದೊಡ್ಡ ಅಧಿಕಾರಿ. ಇವನು ಮಿನಿಸ್ಟರೋ ಅಥವಾ ಸೆಕ್ರೆಟರಿಯೋ ಅಥವಾ ದೊಡ್ಡ ಅಧಿಕಾರಿಯೋ. ಇವನು ಅಧಿಕಾರಿಯಾದ IAS ಆಫೀಸರ್. ಇವನಿಗೊಬ್ಬ ಸಾಮಾನ್ಯ ಕೋರ್ಟಿನ ಒಬ್ಬ ಕಾರ್ಕೂನು ಬಂದು ನಿಮಗೆ ಸಮನ್ಸ್ ಬಂದಿದೆ ಅಥವಾ ನಿಮಗೆ ಆರ್ಡರ್ ಬಂದಿದೆ ಅಥವಾ ನಿಮಗೆ ಇದು ವೆಕೆಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿ ಹೊರಗಾಗ್ತಾರೆ. ಅವನ ಯೋಗ್ಯತೆಯ? ಅವನು ಬಂದವನ ಯೋಗ್ಯತೆಯ? ಅಲ್ಲ. ಯಾರ ಯೋಗ್ಯತೆ ಅದು? ಅವನ ಯಾರ ಆಜ್ಞಾಪತ್ರವನ್ನು ತಂದಿದ್ದಾನೆ ಅವನ ಯೋಗ್ಯತೆ. ಆಜ್ಞಾಪತ್ರವನ್ನು ಕೊಟ್ಟವರು ಯಾರು? ದೊಡ್ಡ ಅಧಿಕಾರಿ, ದೊಡ್ಡ ನ್ಯಾಯಾಧೀಶ ಕೊಟ್ಟದ್ದಕ್ಕಾಗಿ ಇವನು ಈ ಮನೆಯನ್ನ ಮಾತಿಲ್ಲದೆ, ಒಂದು ಮರು ಮಾತಿಲ್ಲದೆ ಅದನ್ನು ಬಿಟ್ಟು ಹೊರಗೆ ಹೋಗಬೇಕಾಗ್ತದೆ. ಇವನು ದೊಡ್ಡ ಅಧಿಕಾರಿ. ನಾನು ಹೇಳಿದ್ದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ದೇವತೆಗಳು ದೈತ್ಯರ ವಿಷಯದಲ್ಲಿ ಬಹಳ ಬಾರಿ ಗೊಂದಲವಾಗತ್ತೆ. ಕಂಡಾಗ ದೇವತೆಗಳು ಸೋಲ್ತಾರೆ, ಕಂಡಾಗ ದೈತ್ಯರು ಗೆಲ್ತಾರೆ. ಮತ್ತೆ ದೇವತೆಗಳು ದೇವರಿಗೆ ಶರಣ ಹೋಗುವುದು, ದೇವರೇ ಬಂದೇ ರಕ್ಷಣೆ ಮಾಡುವುದು. ಇದೇನು ಹುಡುಗಾಟಿಕೆ ಆದಾಗಿದೆ. ಎಲ್ಲಿ ಹೋದ್ರೂ ಇದೇ ಕಥೆ. ಯಾಕೆ ಹೀಗೆ? ಯಾಕೆಷ್ಟು ಶನ್ನೋದೇವಿ? ಯಾಕೆ ದೇವತೆಗಳು ಅಳತಾರೆ ಅಂತ ಪ್ರಶ್ನೆಗೆ ನಾವು ಸರಿಯಾಗಿ ಉತ್ತರವನ್ನು ತಿಳ್ಕೋದು. ವರವಿದ್ದದ್ದರಿಂದ, ದೈತ್ಯರಿಗೆ ವರವಿದ್ದದ್ದರಿಂದಾಗಿ ಅವರಿಗೆ ಆಪತ್ತು ಬರ್ತದೆ. ದೇವತೆಗಳಿಗೆ ವರವಿಲ್ಲ. ದೇವತೆಗಳು ವರ ಬಿಡುವುದಿಲ್ಲ. ಸ್ವಯಂ ಬಲದಿಂದ ಅವರು ಸಮರ್ಥರಾಗಿದ್ದಾರೆ. ಹಾಗಾಗಿ ದೇವತೆಗಳು ಸೋಲುವ ಪ್ರಸಂಗ ಬರ್ತಿರ್ತದೆ. ಅದಕ್ಕಾಗಿ ಆ ಬ್ರಹ್ಮದೇವರು, ಆ ರುದ್ರದೇವರು, ಪಾರ್ವತಿಯೋ ಅವರ ವರವನ್ನು ಮೀರುವ ಸಾಮರ್ಥ್ಯವಿರುವಂತಹ ಭಗವಂತನ ಕೃಪೆ, ಭಗವಂತನ ಕರುಣೆ, ಆ ಪರಮಾತ್ಮನ ಸಹಕಾರ ಇತ್ತು ಅಂತಾದರೆ ಸುಲಭವಾಗಿ ಗೆದ್ದು ಬಿಡ್ತಾರೆ. ಹಾಗಾಗಿ ಅದೇ ಕ್ರಮದಲ್ಲಿ ಇಲ್ಲೂ ಕೂಡ ತ್ರಾತಾರಂ ಮನಸಾ ಜಗ್ಮುಹು ದೇವಂ ನಾರಾಯಣಂ ಪ್ರಭುಂ. ಬ್ರಹ್ಮಾದಿ ದೇವತೆಗಳು ಕೊಟ್ಟ ವರವನ್ನು ಮೀರುವಲು ಸಾಮರ್ಥ್ಯವಿರುವ ಪ್ರಭುಂ. ಪ್ರಭುಂ ಅಂದ್ರೇನು? ಸಮರ್ಥನಾದ. ಏನ್ ಮಾಡಲು ಸಮರ್ಥ? ಬ್ರಹ್ಮಾದಿ ದೇವತೆಗಳ ವರವನ್ನು ಮೀರುವುದಕ್ಕೆ ಸಾಮರ್ಥ್ಯವಿರುವಂತಹ ಆ ನಾರಾಯಣ ದೇವರನ್ನ ಶರಣು ಹೋದರು. ಪರಮಾತ್ಮ ಕೂಡಲೇ ಬಂದ, ಗರುಡಾರೂಢನಾಗಿ ಬಂದ ತಕ್ಷಣಕ್ಕೆ ಇವರಿಗೆ ಭಯ ಹೋಯಿತು. ಎಲ್ಲ ಭಯ ಪರಿಹಾರ ಮಾಡಿಕೊಂಡು ಆಗ ಯುದ್ಧಕ್ಕೆ ಬರ್ತಾರೆ. ದೇವತೆಗಳು ಯುದ್ಧಕ್ಕೆ ಸಿದ್ಧರಾಗ್ತಾರೆ, ದೈತ್ಯರು ಯುದ್ಧಕ್ಕೆ ಬರ್ತಾರೆ. ಘನಘೋರವಾದ ಯುದ್ಧವಾಗತ್ತೆ. ಕಾಲನೇಮಿ ಬರ್ತಾನೆ, ಶಂಬರ ಬರ್ತಾನೆ. ಶಂಬರನನ್ನು ಸಂಹಾರ ಮಾಡುವುದಕ್ಕೆ ಇಂದ್ರದೇವರು ಸಮರ್ಥರಾಗ್ತಾರೆ. ಶಂಬರನ ಸಂಹಾರ ಮಾಡಿಬಿಡ್ತಾರೆ. ಒಬ್ಬೊಬ್ಬ ದೈತ್ಯರನ್ನು ಸಂಹಾರ ಮಾಡ್ತಾರೆ. ಆಗ ವಾಯುದೇವರು ಬರ್ತಾರೆ, ವಿಪ್ರಚಿತ್ತಿಯನ್ನು ಕೊಲ್ತಾರೆ. ಬಹಳ ಚೆನ್ನಾಗಿದೆ ಕಥೆ. ಸ್ವಲ್ಪ ಇದನ್ನು ನೋಡಿದರೆ ಸ್ವಲ್ಪ ಕಥೆ ಚೆನ್ನಾಗಿದೆ. ಏನಾಗುತ್ತೆ? ವಿಪ್ರಚಿತ್ತಿಯನ್ನು ಕೊಲ್ತಾರೆ. ತಾರಕಾಮಯ ಸಂಗ್ರಾಮದಲ್ಲಿ, ಯುದ್ಧದಲ್ಲಿ ವಿಪ್ರಚಿತ್ತಿಯನ್ನ ವಾಯುದೇವರು ಸಂಹಾರ ಮಾಡ್ತಾರೆ. ಅದೇ ವಿಪ್ರಚಿತ್ತಿ ಜರಾಸಂಧನಾಗಿ ಬಂದ. ಅವನನ್ನ ಅದೇ ವಾಯುದೇವರು ಭೀಮನಾಗಿ ಬಂದು ಸಂಹಾರ ಮಾಡಿದ. ತಾರಕಾಮಯ ಸಂಗ್ರಾಮದಲ್ಲಿ ಯಾವ ಕಾಲನೇಮಿ ಎಂಬ ದೈತ್ಯ ಇದ್ದನೋ ಅವನನ್ನ ಕಾಲನೇಮಿ ವರವನ ಬೇಡಿದ್ದ. ಏನು ವರವನ ಬೇಡಿದ್ದ? ನಾನು ಸಂಹಾರವಾಗೋದಾದ್ರೆ ನೀನೊಬ್ಬ ಕೊಲ್ಲು. ವಿಷ್ಣು, ಸರ್ವೋತ್ತಮನಾದ ವಿಷ್ಣು ಒಬ್ಬ ಕೊಲ್ಲಬೇಕು, ಇನ್ಯಾರೂ ನನ್ನನ್ನು ಕೊಲ್ಲೋ ಹಾಗಿಲ್ಲ. ದೇವರು ಮನಸ್ಸಿನೊಳ ಸಂಕಲ್ಪ ಮಾಡಿದ್ರು, ನಾನೇ ಕೊಲ್ತೀನಿ. ಹಾಗಾಗಿ ಪರಮಾತ್ಮನ ಸಂಕಲ್ಪ ಬಿದ್ದದ್ದರಿಂದ ಆ ಸಂಕಲ್ಪದ ವಿರುದ್ಧವಾಗಿ ಮನಸ್ಸಿನಲ್ಲೂ ಆಲೋಚನೆ ಮಾಡಲಿಕ್ಕೆ ಸಿದ್ಧರಾಗದ ವಾಯುದೇವರು ಕಾಲನೇಮಿಯ ಸಂಹಾರ ಮಾಡಲು ತೊಡಗಲೇ ಇಲ್ಲ, ಪ್ರವೃತ್ತರೇ ಆಗಲಿಲ್ಲ. ಹಾಗಾಗಿ ಪರಮಾತ್ಮನೇ ಸಾಕ್ಷಾತ್ತಾಗಿ ಬಂದು ಕಾಲನೇಮಿಯ 100 ಬಾಹುಗಳು, 100 ಕಾಲುಗಳು, 100 ಶಿರಸ್ಸು ಎಲ್ಲವನ್ನು ಕತ್ತರಿಸಿ ಸಂಹಾರ ಮಾಡ್ತಾರೆ. ಇದು ಮೂಲ ರೂಪದಲ್ಲಿ. ಪರಮಾತ್ಮನೇ ಮೂಲ ರೂಪದಲ್ಲಿ ಮೂಲ ರೂಪಿಯಾದ ಕಾಲನೇಮಿಯನ್ನು ಸಂಹಾರ ಮಾಡ್ತಾನೆ. ಅದೇ ಕಾಲನೇಮಿ ಭೂಮಿಯಲ್ಲಿ ಅವತಾರ ಮಾಡಿರ್ತಾನೆ. ಏನಂತ? ಕಂಸ ಎಂಬ ಹೆಸರಿನಿಂದ ಕಾಲನೇಮಿ ಅವತಾರ ಮಾಡಿದ್ದಾನೆ. ಕಾಲನೇಮಿ ಕಂಸ ಎಂದು ಹೆಸರಿನಿಂದ ಅವತಾರ ಮಾಡಿದಾಗ
ಕಾಲನೇಮಿ ಕಂಸನನ್ನ ಸಂಹಾರ ಮಾಡುವುದು ಭೀಮಸೇನ ದೇವರಲ್ಲ, ಸಾಕ್ಷಾತ್ ಪರಮಾತ್ಮ ಕೃಷ್ಣ ಅವನನ್ನ ಸಂಹಾರ ಮಾಡ್ತಾನೆ. ಇತ್ಯಾದಿಯಾಗಿ ಇದೆಲ್ಲ ಶ್ರೀಮದಾಚಾರ್ಯರು ತೋರಿಸಿಕೊಟ್ಟ ದಾರಿ. ಸಣ್ಣ ಮಾತಿನಲ್ಲಿ ನಮಗೆ ಸೂಚನೆ ಮಾಡಿರ್ತಾರೆ. ಆ ಎಲ್ಲ ಅಂಶಗಳನ್ನು ಚೆನ್ನಾಗಿ ನಾವು ಮನನ ಮಾಡಬೇಕು. ಮನನ ಮಾಡಿದಾಗ ಒಂದೊಂದು ಅರ್ಥಗಳು ಗುರುವನುಗ್ರಹ, ಭಗವದನುಗ್ರಹ ಇದ್ರೆ, ದೇವತೆಗಳು ಪ್ರೇರಣೆ ಮಾಡಿದರೆ ಆಗ ಅದು ಪ್ರಕಾಶಕ್ಕೆ ಬರ್ತದೆ. ಏತಾಂಶ್ಚಾನ್ಯಾನ್ ಬಲಾಜ್ಜಿತ್ವ ತೇಷಾಂ ಕಾರ್ಯಣ್ಯವಾಪಸಃ. ಇಂದ್ರ, ಯಮ, ವರುಣ, ವಾಯು, ಕುಬೇರ, ರವಿ ಈ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ಸೋಲಿಸಿ ಅವರನ್ನು ಕಳಿಸಿಬಿಟ್ಟ ಕಾಲನೇ. ತಾನೇ ಎಲ್ಲ ಕಾರ್ಯವನ್ನು ಮಾಡ್ತೇನೆ ಅಂತ ಹೊರಟ. ಆಗ ಪರಮಾತ್ಮ ಬಂದು ಕಾಲನೇಮಿಯನ್ನು ಸಂಹಾರ ಮಾಡಿದ್ದ. ದದರ್ಶ ಗಗನೇ ವಿಷ್ಣು ಸುಪರ್ಣಸ್ಥಂ ಮಹಾದ್ಯುತಿಂ ವಿಷ್ಣು ರಸಿ ಪಾತಯತ. ಭಾರಿಯಾದಂತಹ ಅಸ್ತ್ರವನ್ನ ವಿಷ್ಣುವಿನ ಎದೆಯ ಮೇಲೆ ಎಸಿತಾನೆ. ಆಗ ಅದೇನು ಪರಮಾತ್ಮನಿಗೆ ಆಗುವುದಿಲ್ಲ. ಮಯ ಮೊದಲಾದ ದೈತ್ಯರೆಲ್ಲರೂ, ಮಯಾದಿ ಸಕಲ ದೈತ್ಯರೆಲ್ಲರೂ ಕೂಡ ಯುದ್ಧವಾಗ್ತಾರೆ. ಪರಮಾತ್ಮನಿಗೆ ನಚಚಾಲ ಹರಿರ್ಯುದ್ಧೆ ಅಕಂಪವಾನ ಇವಾಚಲ. ಬೆಟ್ಟದಂತೆ ನಿಂತಿರ್ತಾನೆ ಪರಮಾತ್ಮ, ಏನೂ ಆಗುವುದಿಲ್ಲ ಅವನಿಗೆ, ಸ್ಥಿರವಾಗಿ ಇರ್ತಾನೆ. ಆಗ ದೃಢಾಂ ಗದಾಂ ಕಾಲನೇಮಿ ತೆಗೆದುಕೊಂಡು ಹೊಡಿತಾನೆ. ಆಗ ಗರುಡನಿಗೆ ಪೀಡೆಯಾಗತ್ತೆ. ಗರುಡನಿಗೆ ಪೀಡೆಯಾಗತ್ತೆ. ಕಾಲನೇಮಿಯಲ್ಲಿ ವಾಯುದೇವರ ಆವೇಶವಿತ್ತು. ವಾಯುದೇವರ ಆವೇಶವಿತ್ತು. ಭಯಾನಕವಾದದ್ದು. ಯಾಕೆ? ಇಲ್ಲಿ ನೋಡಿ, ಗರುಡನಿಗೆ ಪೀಡೆಯಾಗತ್ತೆ. ಗರುಡನಿಗೆ ಕಾಲನೇಮಿ ಗದೆಯನ್ನು ಬೀಸಿ ಹಾಕಿದಾಗ ದೇವರ ವಾಹನವಾಗಿ ಬಂದಿರುವಂತಹ ಗರುಡನಿಗೆ ಪೀಡೆಯಾಗತ್ತೆ. ವಿಫಲನಾಗಿ ಬಿಡ್ತಾನೆ, ಹಣ್ಣಾಗ್ತಾನೆ ಗರುಡ. ಆಗ ಪರಮಾತ್ಮನಂದ ಈ ಗರುಡನಿಗೆ ಸಾಧ್ಯವಿಲ್ಲ, ನಾನೇ ಮಾಡಬೇಕು ಅಂತ ಹೇಳಿ ಪರಮಾತ್ಮನೇ ಶತಂ ಶಿರಂಸಿ ಬಾಹುಶ್ಚ ಸೋಚ್ಛಿನ ಕಾಲನೇಮಿನಃ ಚಕ್ರದಿಂದ ಸಂಹಾರವನ್ನು ಮಾಡಿಬಿಡ್ತಾನೆ. ಚಕ್ರ ಮುದ್ಯಮ್ಯ ವೈಹರಿಹಿ ಸಂಹಾರ ಮಾಡ್ತಾನೆ. ಎಲ್ಲ ದೈತ್ಯರ ಸಂಹಾರವಾಯಿತು. ಇದು ಎಷ್ಟು ವಿಸ್ತಾರ ಅಂತ ಅನ್ನೋದು ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿದೆ. ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿದೆ. ಬಹಳ ವಿಸ್ತಾರವಾಗಿದೆ. ಎಷ್ಟು ವಿಸ್ತಾರ ಅಂತಂದ್ರೆ ಸುಮಾರು 5-10 ಮೈಲುಗಳವರೆಗೆ ಕಲಿ ಕಾಲನೇಮಿ ವಿಪ್ರಚಿತ್ತಿಗಳ ರಥ, ಅಷ್ಟು ವಿಸ್ತಾರವಾಗಿರುವ ರಥ. 8 ಕುದುರೆ 8 ಕುದುರೆ 8 ಕುದುರೆ 8 ಕುದುರೆ 8 ಕುದುರೆ 8 ಕುದುರೆಗಳ ಸಾಲು 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 ಕಟ್ಟಿದಂತಹದ್ದು. ಅಷ್ಟೆಲ್ಲ ಕಾರಣ ಏನು? ಇಷ್ಟ್ಯಾಕೆ ರಥ ಕುದುರೆ ಬೇಕು ಅಂತಂದ್ರೆ, ಆ ಕುದುರೆ ಅಷ್ಟೆಲ್ಲ ಇಲ್ಲದಿದ್ರೆ ಆ ರಥವನ್ನ ಮುಂದಕ್ಕೆ ದೂಡೋದೇ ಸಾಧ್ಯವಿಲ್ಲ, ಎಳೆಯೋದೇ ಸಾಧ್ಯವಿಲ್ಲ. ಏನಂತ ಭಾರ? ಸ್ವಯಂ ಈ ದೈತ್ಯರ ಭಾರ ಹೊರದಿಂದ. ಎರಡನೇದಾಗಿ ಅವರೆಲ್ಲರ ಆಯುಧದ ಭಾರ. ಯುದ್ಧದ ಸಂದರ್ಭದಲ್ಲಿ ಆಯುಧ ಇಡಬೇಕಲ್ಲ, ಎಲ್ಲ ಆಯುಧ, ಒಂದು ಆಯುಧ ಮುರಿದ ಮೇಲೆ ಮತ್ತೊಂದು ಆಯುಧ ತರೋದಕ್ಕೆ ಅವಕಾಶ ಎಲ್ಲಿದೆ? ಹಾಗಾಗಿ ಎಲ್ಲ ಧನುಷ್ಯು, ಇದು ಒಂದು ಪುರಾಣದಲ್ಲಿ ಕಂಡಿದೆ, ನನಗೆ ನೆನಪಿಲ್ಲ, ಸಿಕ್ಕರೆ ನಾನು ಇನ್ನೊಮ್ಮೆ ತೋರಿಸ್ತೇನೆ, ನಾನು ಓದಿದ್ದೀನಿ ಅದನ್ನು. ಎಲ್ಲ ಧನುಷ್ಯ, ಎಲ್ಲ ಬಾಣಗಳು, ಎಲ್ಲ ಹಸಿ, ಎಲ್ಲ ತೋಮರ, ಎಲ್ಲ ಶಕ್ತಿ, ಎಲ್ಲ ವಿಧವಾದಂತಹ ಇದನ್ನ ಹಾಕುವುದಕ್ಕೆ ಇಡುವುದಕ್ಕೆ ವಿಸ್ತಾರವಾಗಿರತಕ್ಕಂತಹ ರಥ. ಅದೊಂದು ಸುಮಾರು ಪ್ರಾಯ ಅದೊಂದು ದೊಡ್ಡದಾದಂತಹ ಒಂದು ಹಿಂದೆ ಅದೇನಂತಾರಲ್ಲ, ಗೂಡ್ಸ್ ಟ್ರೈನ್ ಇದ್ದ ಹಾಗೆ ದೊಡ್ಡ ರಥ. ಅಷ್ಟನ್ನು ಹೊತ್ತು ಹೋಗುವುದಕ್ಕೆ ಅನೇಕ ಕುದುರೆಗಳ ಸಾಲುಗಳು. ಅಷ್ಟೆಲ್ಲ ಕುದುರೆಗಳು ಎತ್ತಿದಾಗ, ಹೊತ್ತಾಗ, ಎಳೆದಾಗ ಆ ರಥ ಚಲಿತವಾಗ್ತದೆ. ಇಂಥ ಭಯಾನಕವಾಗಿರತಕ್ಕಂಥದ್ದವರೆಲ್ಲ ಸಹಸ್ರ ಶೀರ್ಷ ಭೂತ್ವಾತು. ಪರಮಾತ್ಮ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿದ. ಎಲ್ಲರ ಕಥೆ ಮುಗಿತು. ಎಲ್ಲರ ಮುಗಿದ ಮೇಲೆ ಪರಮಾತ್ಮ ಬ್ರಹ್ಮಾದಿ ದೇವತೆಗಳ ಜೊತೆಗೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಬ್ರಹ್ಮಲೋಕಕ್ಕೆ ಹೋಗಿ ಮಲಗುತ್ತಾನೆ, ಗಾಢವಾಗಿ ಮಲಗಿ ಬಿಡ್ತಾನೆ. ಅಲ್ಲಿ ಬ್ರಹ್ಮದೇವರ ಲೋಕಕ್ಕೆ ಹೋಗಿ ಪರಮಾತ್ಮ ದಿವ್ಯವಾದ ಆ ಶಯನದ ಮೇಲೆ ಪರಮಾತ್ಮ ಮಲಗುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಸಹಸ್ರ ಶೀರ್ಷ ಪುರುಷ ಪರಮಾತ್ಮ 1000 ತಲೆಗಳನ್ನ ಮಾಡಿಕೊಂಡು ಭಗವಂತ ಮಲಗ್ತಾನೆ. ಸಹಸ್ರ ಶೀರ್ಷ ಭೂತ್ವಾಚ ಶಯನಾಯೋಪಚಕ್ರಮೇ. ನಿದ್ದೆ ಬಹಳ ಬಂದಿದೆ ಅಂತ ಹೇಳ್ತಾನೆ. ಎಲ್ಲ ನಾಟಕ. ಪರಮಾತ್ಮ ಮಲಗ್ತಾನೆ ಅಂತ ಹೇಳಿದ್ದಾರೆ, ನೀವು ನಾಟಕ ಅಂತಂತೀರಲ್ಲ. ಇದೆಲ್ಲ ಮಧ್ವಾಚಾರ್ಯರು ಇದು ಕಟ್ಟುವುದು ನೋಡಿ ಎಲ್ಲ ಕಡೆಗೆ. ಏನೇ ದೇವರಿಗೆ ಬಂತು ಅಂತಂದ್ರೆ ಪರಮಾತ್ಮ ಜಗತ್ತಿಗೆ ಮೋಹನ ಮಾಡುವುದಕ್ಕೆ ಹೀಗೆ ಮಾಡ್ತಾನೆ. ಅಜ್ಞಜನ ಮೋಹನ. ಇದು ಮಧ್ವಾಚಾರ್ಯದೊಂದು ಅಸ್ತ್ರ ಇಟ್ಕೊಂಡ. ಹೇಗೆ ಶಂಕರಾಚಾರ್ಯರು ಅಲ್ಲಿ ಇದು ದ್ವೈತ ಅಂತಂದ ತಕ್ಷಣ ವ್ಯಾವಹಾರಿಕ ಅತತ್ವಾವೇದಕ ಅಂತಂತಾರೆ, ಇದಕ್ಕೇನು ಇಲ್ಲ ಆಧಾರ. ಹಾಗೆ ಮಧ್ವಾಚಾರ್ಯರು ಎಲ್ಲಿ ಹೋದರೂ ದೇವರಿಗೆ ವಿಷ್ಣುವಿನಿಗೆ ಸರ್ವೋತ್ತಮತ್ವ ಇಲ್ಲ ಅಂತ ಕಂಠತಃ ಹೇಳಿದ್ರೂ ಕೂಡ ಇದೆಲ್ಲ ಸುಮ್ಮನೆ ಮೋಹನ, ಜಗತ್ತಿನಲ್ಲಿ ಅಜ್ಞಾನಿಗಳಿಗೆ ಮೋಹವನ್ನು ಮಾಡುವುದಕ್ಕೆ ಹೇಳಿದ್ದಾರೆ ಅಂತ
ಮಧ್ವಾಚಾರ್ಯರ ಮೇಲೆ ಕಟಾಕ್ಷ ಬಹಳ. ಅನೇಕ ದೈತ್ಯರಿಗೆ, ಮನುಷ್ಯ ರೂಪದಲ್ಲಿರುವ ದೈತ್ಯರಿಗೂ ಕಟಾಕ್ಷ ಬಹಳ. ಹಾಗೆಲ್ಲ ತಿಳಿಬೇಡಿ, ಅಂಧಂತಮಸ್ಸಾಗತ್ತೆ. ಏನು ಹೇಳಿ ನೋಡಿ, ಶ್ರೀಮದಾಚಾರ್ಯರೆಲ್ಲ ಸಾಕ್ಷಾತ್ ಮಹಾಭಾರತಾಚಾರ್ಯರು, ವೇದವ್ಯಾಸ ದೇವರು ಈ ಮಾತನ್ನು ಹೇಳ್ತಾರೆ. ಸಹಸ್ರ ಶೀರ್ಷ ಭೂತ್ವಾಚ ಶಯನಾಯ ಉಪಚಕ್ರಮೆ ಆದಿದೇವ ಪುರಾಣಾತ್ಮ ನಿದ್ರಾವಶಮುಪಾಗತಃ ಶ್ವೇತೆ ಸುಖಂ ಸದಾ ವಿಷ್ಣು ಮೋಹಯನ್ ಜಗದವ್ಯಯ. ಜಗತ್ ಮೋಹಯನ್, ಜಗತ್ತಿಗೆ ಮೋಹವನ್ನ ಮಾಡುತ್ತಾ ಪರಮಾತ್ಮ ಮಲಗ್ತಾನೆ. ಅದರ ಅರ್ಥ ಏನು? ಇದು ಶ್ರೀಮದಾಚಾರ್ಯರ ಮಾತ, ಮಹಾಭಾರತದ ವಚನವ. ಸಾಕ್ಷಾತ್ ವೇದವ್ಯಾಸ ದೇವರು ಬರೆದ ಮಹಾಭಾರತದಲ್ಲಿ ಈ ಮಾತು ನಮಗೆ ಕಾಣ್ತದೆ. ಹಾಗಾಗಿ ಶ್ರೀಮದಾಚಾರ್ಯರೇ ಕಟ್ಟಿದ್ದಲ್ಲ ಈ ಎಲ್ಲ ಮಾತುಗಳನ್ನು. ಯಾಕೆ ಹೇಳಬೇಕು ಈ ಮಾತನ್ನು? ಯಾಕೆ ಹೇಳಬೇಕು? ಭಗವಂತ ಸರ್ವೋತ್ತಮ, ಪರಮಾತ್ಮ ನಿತ್ಯ ಚಿದ್ರೂಪ, ಯಾವಾಗಲೂ ಆನಂದಮಯ. ಪರಮಾತ್ಮನಿಗೆ ಶ್ರಮವಿಲ್ಲ, ಪರಮಾತ್ಮನಿಗೆ ನಿದ್ರೆ ಬೇಕಾಗಿಲ್ಲ. ಯಾರಿಗೆ ಶ್ರಮ ಆಗತ್ತೆ, ಯಾರು ದುಡಿತಾರೆ, ದಣಿದಾಗ ನಮ್ಮ ಶಕ್ತಿ ಕ್ಷೀಣವಾಗುತ್ತೆ. ಶಕ್ತಿ ವ್ಯಯವಾದಾಗ ಅದನ್ನು ರಿಸ್ಟೋರ್ ಮಾಡುವುದಕ್ಕಾಗಿ ಮಲಗಬೇಕು. ನಾವು ರಿಸ್ಟೋರ್ ಮಾಡುವುದಕ್ಕಾಗಿ ಮಲಗಬೇಕು. ವ್ಯಯವಾದ ಶಕ್ತಿಯನ್ನ ಪುನಃ ಮತ್ತದನ್ನು ಪಡೆಯೋದಕ್ಕಾಗಿ ಮಲಗಬೇಕು. ಪರಮಾತ್ಮನಿಗೆ ಹೇಳ್ತಾರೆ, ಪರಮಾತ್ಮ ಆ ರೀಸ್ಟೋರ್ ಮಾಡುವ ಅಗತ್ಯವೇ ಇಲ್ಲ. ಯಾಕೆ? ಅವನಿಗೆ ಶಕ್ತಿ ವ್ಯಯವೇ ಆಗಿಲ್ಲ. ಅದಕ್ಕಾಗಿ ಮಹಾಭಾರತ ವಚನ ಕೊಡ್ತದೆ, ಹೇಳ್ತದೆ, ಶ್ವೇತೆ ಸುಖಂ ಸದಾ ವಿಷ್ಣು ಮೋಹಯನ್ ಜಗತ್. ಯಾಕೆ? ಅವ್ಯಯ. ಅವನಿಗೆ ಶಕ್ತಿ ವ್ಯಯವಾಗಿದ್ದರೆ ತಾನೆ ಶಕ್ತಿಯನ್ನು ಮತ್ತೆ ಮರುಕಳಿಸಿ ಪಡೆಯುವುದಕ್ಕೆ ಪರಮಾತ್ಮ ಮಲಗಬೇಕು. ಪರಮಾತ್ಮನ ಶಕ್ತಿ ವ್ಯಯವೇ ಆಗಿಲ್ಲ. ವ್ಯಯವೇ ಆಗದೇ ಇದ್ದಾಗ ಪರಮಾತ್ಮ ಮಲಗುವ ಅಗತ್ಯವೇನಿದೆ? ಮಲಗುವ ಅಗತ್ಯವಿಲ್ಲ. ಹಾಗಾಗಿ ಯಾವ ಅವ್ಯಯನಾದ ಭಗವಂತ, ಅವ್ಯಯನಾದ ಪರಮಾತ್ಮ, ಆ ಭಗವಂತನಿಗೆ ಮಲಗುವ ಪ್ರಸಕ್ತಿ ಎಲ್ಲಿದೆಯಪ್ಪ? ಏನೋ ಮೂರ್ಖ, ಆ ಭಗವಂತನಿಗೆ ಶ್ರಮ ಉಂಟಾ? ಎಂದೆಂದಿಗೂ ಇಲ್ಲ. ಆದ್ದರಿಂದ ಮೋಹಯನ್, ಜಗತ್ತಿಗೆ ಮೋಹವನ್ನ ಮಾಡುವುದೇ ಪರಮಾತ್ಮನ ಉದ್ದೇಶ. ಹಾಗಾಗಿ ಭಗವಂತ ಮಲಗುತ್ತಾನೆ ಹೊರತು ಜಗತ್ತಿಗೆ ಮೋಹನ ಮಾಡುವುದಕ್ಕೆ. ಸ್ವಯಂ ಶ್ರಮವಾಗಿದೆ, ಏನೋ ಕೆಲಸ ಮಾಡಿ ಓಡಾಡಿ ಬಂದೆ, ಶ್ರಮವಾಯಿತು, ಅದಕ್ಕೆ ಮಲಗಿದೆ, ಹೀಗೆಲ್ಲ ಸಮಸ್ಯೆ ಇಲ್ಲ. ಆದ್ದರಿಂದ ಪರಮಾತ್ಮನನ್ನ ಎಂದೆಂದಿಗೂ ಕೂಡ ಭಗವಂತ ಮಲಗಿದ ಅಂತ ತಿಳಿಬೇಡಿ. ಎಷ್ಟು ವರ್ಷಗಳವರೆಗೆ ಮಲಗಿದ? ಸುಮ್ಮನೆ ಒಂದು ಜಂಪು ಅಲ್ಲ. ಪರಮಾತ್ಮ ಮಲಗಿದ್ದು ಎಷ್ಟೊತ್ತಿನವರೆಗೆ ಮಲಗಿದ? ಷಟ್ರಿಂಶತ್ ಸಹಸ್ರ ವರ್ಷಗಳವರೆಗೆ. ಮನುಷ್ಯಮಾನದಿಂದ 36,000 ವರ್ಷಗಳವರೆಗೆ ಮಲಗಿದ. ಭಯಾನಕ ಕಾಲ, ಅರ್ಥಾತ್ ಕೃತಯುಗ, ತ್ರೇತಾಯುಗ, ದ್ವಾಪರ, ಕಲಿ, ಇಷ್ಟೆಲ್ಲ ಹೋದರೆ ಅಷ್ಟು ವರ್ಷಗಳಾಗ್ತದೆ. ಅಷ್ಟು ವರ್ಷಗಳವರೆಗೆ ಮಲಗಿದ. ಬ್ರಹ್ಮಾದಿ ವಿಸ್ತೂಯಮಾನ, ಬ್ರಹ್ಮಾದಿ ದೇವತೆಗಳ ಮತ್ತೆ ಪ್ರಾರ್ಥನೆ ಮಾಡಿದ್ರು. ಆಗ ಪರಮಾತ್ಮ ಎದ್ದು ನಡಿದು ಹೋಗೋಣ, ಮೇರು ಪರ್ವತಕ್ಕೆ ಹೋಗೋಣ ಅಂತ ಹೇಳಿದ. ಮೇರು ಪರ್ವತಕ್ಕೆ ಕರ್ಕೊಂಡು ಬಂದ. ಎಲ್ಲ ದೇವತೆಗಳು ಬಂದ್ರು. ಅಲ್ಲಿ ಮಧ್ಯೆ ಕಥೆಯನ್ನೆಲ್ಲ ಸೇರಿಸಿಕೋಬೇಕು. ಆಗ ಮತ್ತೆ ಕ್ಷೀರಸಾಗರದಲ್ಲಿ ಪರಮಾತ್ಮ ಬಂದಾಗ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ರು, ಸ್ವಾಮಿ, ಭೂಮಿಯ ಮೇಲೆ ದೈತ್ಯರ ಭಾರ ಬಹಳವಾಗಿದೆ, ಅವರ ಸಂಹಾರ ಮಾಡುವುದಕ್ಕೆ ನೀನು ಅವತಾರ ಮಾಡು ಅಂತ ಪರಮಾತ್ಮನಿಗೆ ಬೇಡಿಕೊಂಡ್ರು. ಆಗ ಬೇಡಿಕೊಂಡಾಗ ಪರಮಾತ್ಮ ಅಲ್ಲಿ ಬಂದು ಪ್ರಕಟನಾಗಿ ಹೇಳಿಲ್ಲ. ಪರಮಾತ್ಮ ನಡಿರಿ, ಮೇರ ಪರ್ವತಕ್ಕೆ ಹೋಗೋಣ, ಅಲ್ಲಿ ಏಕಾಂತದಲ್ಲಿ ವಾಸವಾಗಿದ್ದು ನಾವು ಮಾತಾಡೋಣ, ಚರ್ಚೆ ಮಾಡೋಣ ಅಂತ ಹೇಳಿ, ಈ ಸಲದ ಕ್ಯಾಬಿನೆಟ್ ಮೀಟಿಂಗು ಅಲ್ಲಿ ಅಂತ ಹೇಳಿ ಅಸೆಂಬ್ಲಿ ಮೀಟನ್ನು ನಾಗ್ಪುರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರು. ಹಾಗಾಗಿ ಮೇರೋಶರಸಿ ವಿನ್ಯಸ್ತಾಂ ಜ್ವಲಂತೀಂ ತಾಂ ಶುಭಾಂ ಸಭಾಂ, ಅಲ್ಲಿ ಪರಮಾತ್ಮ ಹೋದ. ಬ್ರಹ್ಮದೇವರು ಬಂದರು, ದೇವತೆಗಳೆಲ್ಲ ನೆರೆದಿದ್ದಾರೆ. ಕೂಡಿ ಏಕಾಂತದೊಳಗೆ ಮಾತಾಡ್ತಾನೆ. ಚಮತ್ಕಾರ ಏನು ಬಹಳ ವಿಚಿತ್ರವಾದ ಪರಮಾತ್ಮನ ನಾಟಕ, ಪರಮಾತ್ಮನ ಉದ್ದೇಶ, ಪರಮಾತ್ಮನ ಆಟ, ಪರಮಾತ್ಮನ ಕ್ರಿಯೆ ಏನು ತಿಳಿಯುವುದಿಲ್ಲ. ನಿನಗಲ್ಲ, ಯಾರಿಗೂ ತಿಳಿದಿಲ್ಲ. ಬಹಳ ವಿಚಿತ್ರ. ಪರಮಾತ್ಮ ಈ ಶ್ವೇತದ್ವೀಪದೊಳಗೆ ಏಕಾಂತದೊಳಗೆ ಮಾತಾಡ್ಲಿಕ್ಕೆ ಸಾಧ್ಯವಿರುವಾಗ ಅಲ್ಲಿ ಯಾಕೆ ಹೋದ ಅಂದ್ರೆ, ಶ್ವೇತದ್ವೀಪದಲ್ಲಿ ದೈತ್ಯಾದಿಗಳಿಗೆ ಬರುವುದಕ್ಕೆ ಅವಕಾಶ ಇಲ್ಲ. ಬಹಳ ಮಹತ್ವದ ಮಾತು, ಸರಿಯಾಗಿ ತಿಳ್ಕೊಳ್ರಿ. ದೈತ್ಯಾವೇಶ ಇದ್ದವರು ಬರಬಹುದೇ ಹೊರತು ದೈತ್ಯರು ಯಾರು ಹೋಗೋ ಹಾಗಿಲ್ಲ. ಯಾಕೆ ಹೇಳಿ ನೋಡೋಣ. ಗೊತ್ತಿಲ್ಲ, ತಿಳ್ಕೋಬೇಕು. ಯಾಕೆ ಅಂತಂದ್ರೆ ಶಾಸ್ತ್ರ ಹೇಳುತ್ತೆ, ಅಪರೋಕ್ಷ ಜ್ಞಾನವಿದ್ದವರಿಗೆ ಮಾತ್ರ ಮಹರಾದಿ ಲೋಕದಲ್ಲಿ ಪ್ರವೇಶ. ಮಹರಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ,
ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಇವುಗಳಲ್ಲಿ ಯಾರಿಗೆ ಪ್ರವೇಶ? ಕೇವಲ ಅಪರೋಕ್ಷ ಜ್ಞಾನವಿದ್ದವರಿಗೆ. ಅಪರೋಕ್ಷ ಜ್ಞಾನವಿಲ್ಲದವರಿಗೆ ಒಳಗೆ ಪ್ರವೇಶವೇ ಇಲ್ಲ. ಅಮುಕ್ತ ಸ್ಥಾನದಲ್ಲೂ ಇಲ್ಲ, ಮುಕ್ತ ಸ್ಥಾನದಲ್ಲಂತೂ ಇಲ್ಲವೇ ಇಲ್ಲ. ಅಮುಕ್ತ ಸ್ಥಾನದಲ್ಲೂ ಕೂಡ ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಪ್ರವೇಶವಾದದ್ದರಿಂದ ದೈತ್ಯರಿಗೆ ಅಲ್ಲಿ ಪ್ರವೇಶವಿಲ್ಲ. ದೈತ್ಯರಿಗೆ ಅಲ್ಲಿ ಪ್ರವೇಶವಿಲ್ಲ ಅಂದಮೇಲೆ ದೈತ್ಯರಿಗೆ ಸುದ್ದಿ ಮುಟ್ಟುವುದಿಲ್ಲ. ಏನು ಸುದ್ದಿ ಮುಟ್ಟಬೇಕು? ಪರಮಾತ್ಮ, ದೇವತೆಗಳು ಭೂಮಿ ಮೇಲೆ ನಮ್ಮ ವಿರೋಧ ಮಾಡುವುದಕ್ಕಾಗಿ, ದೈತ್ಯರ ವಿರೋಧ ಮಾಡುವುದಕ್ಕಾಗಿ ಹುಟ್ಟಿ ಬರುವವರಿದ್ದಾರೆ ಅನ್ನುವ ಸುದ್ದಿ ಅವರಿಗೆ ಮುಟ್ಟಬೇಕು. ಈ ಮೀಡಿಯಾ ಪರ್ಸನ್ಸ್ ಯಾರೂ ಇರುವುದಿಲ್ಲ, ಆಗಿನ ಕಾಲಕ್ಕೆ ಇದ್ದಿದ್ದಿಲ್ಲ. ಹಾಗಾಗಿ ಅವರಿಗೆ ನೇರವಾಗಿ ಕೇಳಿ ಬರಬೇಕು ಅಂತನ್ನುವುದಕ್ಕಾಗಿ ಪರಮಾತ್ಮ, ನಾವು ಈ ವೈಕುಂಠದಲ್ಲೇ ಮಾತಾಡಿಕೊಂಡ್ರೆ ಏಕಾಂತದಲ್ಲಿ ಮಾತಾಡಿದಂತೆ ಆಗತ್ತೆ, ಸುದ್ದಿ ಮುಟ್ಟುವುದಿಲ್ಲ ದೈತ್ಯರಿಗೆ, ದೈತ್ಯರು ಹುಟ್ಟಿ ಬರುವುದಿಲ್ಲ. ಆದ್ದರಿಂದ ದೈತ್ಯರು ಹುಟ್ಟಿ ಬರಬೇಕು ಎಂಬ ಉದ್ದೇಶದಿಂದ ಪರಮಾತ್ಮ ಮೇರು ಪರ್ವತದಲ್ಲಿ ಹೋಗಿ ಮಾತಾಡಿದ. ಏಕಾಂತ 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 ಅಂತಂತ ಏಕಾಂತ ಏಕಾಂತ ಅಂತಂತ ಇದ್ರಿ ಅಂದ್ರೆ ಬಹಳ ಜನ ಬರ್ತಾರೆ. ಬಾಗಿಲು ಹಾಕೊಂಡು ಏನಾದರೂ ರಾಮದೇವರು ಪೂಜೆ ನಡೆಸಿದ್ರು ಅಂತಂದ್ರೆ ಬಹಳ ಜನ ಬರ್ತಾರೆ. ಬಾಗಿಲು ತೆಗೆದಿಟ್ಟು ಅಂದ್ರೆ ಯಾರ ದರ್ಶನಕ್ಕೆ ಇರುವುದಿಲ್ಲ, ಸ್ವಲ್ಪ ಇರ್ತಾರೆ, ಇರೋದಿಲ್ಲ, ಇತ್ಯಾದಿ ಇತ್ಯಾದಿ. ಬಾಗಿಲು ಹಾಕಿದ್ರಿ ಅಂದ್ರೆ ಬಹಳ ಬರ್ತಾರೆ. ಅದು ಏನದು? ಹಾಗಾಗಿ ಏನೋ ಗುಟ್ಟದೆ, ವಿಶೇಷತೆ, ಮಹತ್ವದೆ. ಪ್ರತ್ಯೇಕವಾಗಿ ಒಬ್ಬನ ಕರೆದು ಪ್ರಸಾದ ಅಂತ ಕೊಟ್ರೆ ಹಾಗ ನಮಗೂ ಕೊಡ್ರಿ ಅಂತ ಬರ್ತಾರೆ. ಪ್ರಸಾದ, ಅದೇ ಪ್ರಸಾದ ಎಲ್ಲ ಕಡೆಗೆ ಹಂಚ್ತಾ ಇದ್ರೆ, ಕೊಡ್ತಾ ಇದ್ರೆ ಅದಕ್ಕೇನು ಬೆಲೆ ಇರುವುದಿಲ್ಲ. ಏಕಾಂತದಲ್ಲಿ ನಾವು ಮೇರು ಪರ್ವತಕ್ಕೆ ಹೋಗೋಣ ಅಂತ ದೇವರು ಹೇಳಿದ. ಬ್ರಹ್ಮದೇವರು ಬಂದರು, ದೇವತೆಗಳು ಬಂದರು. ಇಷ್ಟಂದ ತಕ್ಷಣಕ್ಕೆ ದೈತ್ಯರಿಗೆ ಗೊತ್ತಾಯಿತು. ದೈತ್ಯರು ಕೂಡಿದರು ಮೇರು ಪರ್ವತದ ಮೇಲೆ. ಮೇರು ಪರ್ವತದ ಮೇಲೆ ಪುರಾಸ ಮೇರು ಮೂರ್ಧನಿ ತ್ರಿವಿಷ್ಟಪಂ ತ್ರಿಭುಪ ವಚಃ ಅಂತ ಹೇಳಿದ ಮಾತುಗಳನ್ನ, ಅಲ್ಲಾಡಿದ ಮಾತುಗಳನ್ನೆಲ್ಲ ಕೇಳಿಕೊಂಡು ದೈತ್ಯರು, ಸರಿ ಹಾಗಾದ್ರೆ ಪರಮಾತ್ಮ ಅವತಾರ ಮಾಡೋನಿದ್ದಾನೆ, ನಾವು ಅವತಾರ ಮಾಡೋಣ ಅಂತ ಹೇಳಿ ಪರಮಾತ್ಮನಿಗಿಂತಲೂ ಮೊದಲು, ಪರಮಾತ್ಮನ ಆದ ಮೇಲೆ, ಪರಮಾತ್ಮನ ಜೊತೆಗೆ ಎಲ್ಲ ದೈತ್ಯರು ಕೂಡ ಅವತಾರ ಮಾಡಿದರು. ಈ ಉದ್ದೇಶದಿಂದಾಗಿ ಪರಮಾತ್ಮ ಆ ಮೇರು ಪರ್ವತದಲ್ಲಿ ಮೀಟಿಂಗ್ ಮಾಡಿ, ಸಭೆ ಮಾಡಿ, ಅಲ್ಲೂ ಕೂಡ ಭಗವಂತ ಅದೃಶ್ಯವಾಗಿ ಹೇಳಿದ. ಅದೃಶ್ಯವಾಗಿ ಯಾರಿಗೆ ಕಾಣಲಿಲ್ಲ. ಇದರ ಮೇಲೆ ಸ್ವಲ್ಪ ವಿವಾದವಿದೆ, ಆದರೂ ನಾನು ಅದನ್ನು ವ್ಯವಸ್ಥೆ ಮಾಡಿದ್ದೇನೆ. ಪರಮಾತ್ಮ ಅದೃಶ್ಯವಾಗಿ ಹೇಳಿದ. ಬ್ರಹ್ಮದೇವರಿಗೆ ಮಾತ್ರ ಕಾಣುವಂತೆ ಇದ್ದು ಪರಮಾತ್ಮ ಉಪದೇಶವನ್ನು ಮಾಡಿಬಿಟ್ಟ, ನೀವೆಲ್ಲರೂ ಅವತಾರ ಮಾಡಬೇಕು ಅಂತ ಹೇಳಿ. ನೀವೆಲ್ಲರೂ ಅವತಾರ ಮಾಡಬೇಕು ಅಂತ ಬ್ರಹ್ಮದೇವರಿಗೆ ಹೇಳಿದಾಗ ಬ್ರಹ್ಮದೇವರು ಅದನ್ನ ದೇವತೆಗಳಿಗೆ ಹೇಳ್ತಾರೆ. ಏನ್ ಪ್ರೋಟೋಕಾಲ್, ಏನ್ ಪ್ರೋಟೋಕಾಲ್. ಪರಮಾತ್ಮ ಹೇಳಿದ ಬ್ರಹ್ಮದೇವರಿಗೆ, ಬ್ರಹ್ಮದೇವರು ಹೇಳಿದ್ರು, ಚರಾಚರ ಗುರುವಾದ ಬ್ರಹ್ಮದೇವರು ಹೇಳಿದ್ರು ದೇವತೆಗಳಿಗೆ, ನೀವೆಲ್ಲ ಅವತಾರ ಮಾಡಿ ಅಂತ. ಆಗ ದೇವತೆಗಳೆಲ್ಲ ಭೂಮಿಯಲ್ಲಿ ಅವತಾರ ಮಾಡಿದರು. ಹೀಗಾಗಿ ಆಗ ಅವತಾರವಾದಂತಹದ್ದು ನಿತ್ಯಂ ಭಾರ ಪರಿಶ್ರಾಂತ. ಅಲ್ಲಿ ಭೂಮಿದೇವಿ ಬರ್ತಾಳೆ. ಭೂಮಿದೇವಿ ಆಕಳಿನ ರೂಪದಲ್ಲಿ ಬಂದು ತನ್ನ ದುಃಖವನ್ನು ತೋಡಿಕೊಳ್ತಾಳೆ. ಇಂಥ ಕಷ್ಟವಾಗಿದೆ ನನಗೆ, ಕೋಟಿ ಕೋಟಿ ಸಂಖ್ಯಾಕರಾಗಿ ದೈತ್ಯರು ಬಂದಿದ್ದಾರೆ, ಏನು ಹೇಳಿ ನಾನು, ಲೆಕ್ಕವಿಲ್ಲವರಿಗೆ, ಎಂಥ ಅಕ್ಷೌಹಿಣಿ ಸೈನ್ಯ, ಎಂಥ ಉನ್ಮತ್ತರು. ಆದ್ದರಿಂದ ನೀನು ಅವತಾರ ಮಾಡುವಂಥ ಪರಮಾತ್ಮನಿಗೆ ಬೇಡಿಕೊಂಡಾಗ ಭಗವಂತ ಆಗಲಿ ಅಂತ ಹೇಳಿ ಅವತಾರ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿದ, ಬ್ರಹ್ಮದೇವರಿಂದ ದೇವತೆಗಳಿಗೆಲ್ಲ ಹೇಳಿಸಿದ. ಮರುತರು, ವಸುಗಳು, ಸೂರ್ಯ, ಚಂದ್ರ, ಗಂಧರ್ವರು, ಅಪ್ಸರೆಯರು, ರುದ್ರ, ಆದಿತ್ಯ, ಅಶ್ವಿನಿ ದೇವತೆಗಳು ಇವರೆಲ್ಲರೂ ಪರಮಾತ್ಮನಿಂದ ಹುಟ್ಟಿದರು. ಆತ್ಮಾರ್ಥಮಸಜ ಪ್ರಭು, ಅನೇಕ ಜಂಗಮವಾದ ಪದಾರ್ಥಗಳನ್ನು ಹುಟ್ಟಿಸಿದ ಪರಮಾತ್ಮ. ಜಾಯಂತಾಮಿತಿ ಗೋವಿಂದ ತಿರ್ಯದ್ಯೋನಿಗತೈ ಸಹ. ದನಗಳು, ಕರುಗಳು, ಹಕ್ಕಿಗಳು, ಕೋತಿಗಳು, ಬೇರೆ ಬೇರೆ ರೂಪದಿಂದ ಪರಮಾತ್ಮ ಮನುಷ್ಯರನ್ನ, ದೇವತೆಗಳನ್ನು ಹುಟ್ಟಿಸಿದ. ತಿರ್ಯಗ್ಯೋನಿಗತೈ ಸಹ ಕ್ರೀಡಮಾನ, ತಿರ್ಯಗ್ಯೋನಿಗತೈ ಸಹ ಜಾಯಂತಾಮಿತಿ ಗೋವಿಂದ. ಅವರೆಲ್ಲರ ಜೊತೆಗೆ ಆಟವಾಡುವುದಕ್ಕಾಗಿ ಭಗವಂತ ಹುಟ್ಟಿದ. ಅವರನ್ನೂ ಹುಟ್ಟಿಸಿದ, ತಾನು ಹುಟ್ಟಿ ಬಂದ. ಆತ್ಮಾನಂ ಆತ್ಮನಾತಾತ ಕೃತ್ವ ಬಹುವಿಧಂ ಹರಿ ರಕ್ತರ್ಥಮೇಹ ಕಾಸ್ತತ್ರ ರಕ್ಷ ಪುರುಷೋತ್ತಮ. ಪರಮಾತ್ಮ ಅವತಾರ ಮಾಡಿದ. ಅವತಾರ ಮಾಡುವಾಗ ವಿಚಿತ್ರವಾದ ರೀತಿಯಲ್ಲಿ ಭಗವಂತನ ಕೃಷ್ಣಾವತಾರವನ್ನ ಮುಂದೆ ವರ್ಣನೆ ಮಾಡ್ತಾರೆ. ಬಹಳ ವಿಶಿಷ್ಟವಾದದ್ದು, ಅದನ್ನ ಮತ್ತೆ ಮುಂದೆ ನಾವು ತಿಳಿಯೋಣ. ಹೀಗೆ ಭಗವಂತನ ಕೃಷ್ಣಾವತಾರದ ಕಾರಣವನ್ನ, ಯಾಕೆ ಕೃಷ್ಣಾವತಾರವಾಯಿತು, ಕೃಷ್ಣಾವತಾರದ ಹಿನ್ನೆಲೆಯಲ್ಲಿ ಏನಿತ್ತು ಅನ್ನುವ ಮಾತನ್ನೆಲ್ಲ ಮಹಾಭಾರತ ನಮಗೆ ತಿಳಿಸ್ತಾ ಇದೆ. ಇಷ್ಟೆಲ್ಲ ಹಿನ್ನೆಲೆ ಇದ್ದದ್ದಕ್ಕಾಗಿ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದ ಭೂಮಿಯಲ್ಲಿ ಎಂಬ ಮಾತನ್ನ ನಾವು ಮಹಾಭಾರತದಿಂದ ತಿಳಿತೇವೆ. ಶ್ರೀಮದಾಚಾರ್ಯರು ಕೇವಲ ಮಹಾಭಾರತವಲ್ಲ, ಹರಿವಂಶ, ಭಾಗವತ, ಇನ್ನಿತರ ಅನೇಕ ಪುರಾಣಗಳಲ್ಲಿಯ ಸಾರವನ್ನು ಸಂಗ್ರಹ ಮಾಡಿ ಶ್ರೀಮದಾಚಾರ್ಯರು ತಾತ್ವಿಕ ಹಿನ್ನೆಲೆಯಲ್ಲಿ ಕೃಷ್ಣಾವತಾರದ
ಕಾರಣ ಮತ್ತು ಪ್ರಯೋಜನ ಉದ್ದೇಶಗಳನ್ನು ತಿಳಿಸ್ತಾರೆ. ಅವುಗಳನ್ನು ಕೂಡ ಮುಂದಿನ ಸಲ ನಾವು ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತಾ ಹರಿಃಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸ್ತಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಕ್ಷಯಂ ಕರ್ಮ ಯಸ್ಮಿನ್ ಪರಿಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನ್